ಸ್ನೇಹಿತರೆ ನಮಸ್ಕಾರ. ನಟ ಶ್ರೀಧರ್ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಬಹುಶಃ ನೀವು ಯಾರು ಕೂಡ ನಿಜವಾಗ್ಲೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕಾರಣ ಅಂತಹ ಸ್ಫುರದ್ರೂಪಿ ನಟ, ಅದು ಕೂಡ ಕೇವಲ 47 ವರ್ಷಕ್ಕೆ ಈ ರೀತಿ ಆಯಿತು ಅಂತ ಹೇಳಿದ್ರೆ ಯಾರಿಗೆ ತಾನೇ ನಂಬೋಕ್ಕೆ ಸಾಧ್ಯ ಹೇಳಿ. ಕಿರುತೆರೆ ನಟ ಶ್ರೀಧರು ತುಂಬ ಜನಪ್ರಿಯತೆಯನ್ನು ಗಳಿಸಿದ್ದಂತಹ ಮತ್ತು ಅತ್ಯಂತ ಸ್ನೇಹಜೀವಿ ಎನ್ನುವಂಥ ಹೆಗ್ಗಳಿಕೆಯನ್ನು ಪಡೆದಂತಹ ನಟ. ಎಲ್ಲರ ಜೊತೆಗೂ ಕೂಡ ಬೆರೆತಿರಲಿಲ್ಲ, ಬಟ್ ಬೆರೆತಿದ್ದವರ ಜೊತೆಗೆ ತುಂಬ ಅನ್ಯೋನ್ಯವಾಗಿ ಮಿಂಗಲ್ ಆಗ್ತಿದ್ದಂಥ ನಟ. ಮತ್ತು ಎಲ್ಲೂ ಕೂಡ ಒಂದೇ ಒಂದು ಕೆಟ್ಟ ಹೆಸರನ್ನು, ಕೆಟ್ಟ ರಿಮಾರ್ಕ್ಸನ್ನು ತನ್ನ ಜೀವನದಲ್ಲಿ ಪಡೆಯದಂಥ ನಟ ಅಂತ ಹೇಳಿದ್ರೆ ಅದು ನಟ ಶ್ರೀಧರ್ ನಾಯ್ಕ. ಕಳೆದ 6 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಿದ್ದಂಥ ಶ್ರೀಧರ್ ನಾಯ್ಕ ಆರೋಗ್ಯದಲ್ಲಿ ಭಾರಿ ಬದಲಾವಣೆ ಆಗಿತ್ತು ಮತ್ತು ದೇಹದಲ್ಲೂ ಕೂಡ ದೈಹಿಕವಾಗಿಯೂ ಕೂಡ ಸಿಕ್ಕಾಪಟ್ಟೆ ಚೇಂಜಸನ್ನು ನಾವು ಗಮನಿಸಬಹುದು. ಇವರ ಫೋಟೋಸ್ಗಳು ವೈರಲ್ ಆದಂಥ ಸಂದರ್ಭದಲ್ಲಿ, ಅಂದರೆ ಶ್ರೀಧರ್ ನಾಯ್ಕ ಹೀಗಾಗಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಹಾಯಕ್ಕಾಗಿ ಮೊದಲಿಗೆ ವೈರಲ್ ಆಯ್ತಲ್ಲ, ಆಗ ಬಹುಶಃ ಯಾರೂ ಕೂಡ ನಂಬಿರಲಿಕ್ಕೆ ಇಲ್ಲ. ಪಾರು, ಮಂಗಳಗೌರಿ, ವಧು ಮುಂತಾದಂಥ ಸೀರಿಯಲಲ್ಲಿ ನಟಿಸಿದಂಥ ಶ್ರೀಧರ್ ಇವರೇನಾ ಅನ್ನುವಂತಹ ಪ್ರಶ್ನೆ ಮೂಡುವಂತಾಗಿತ್ತು. ಅಷ್ಟರ ಮಟ್ಟಿಗೆ ಧಾರಾವಾಹಿಗಳಲ್ಲಿ ನಟಿಸಿದಂಥ ಶ್ರೀಧರ್ಗೂ ಈಗ ಇದ್ದಂಥ ಶ್ರೀಧರ್ಗೂ ಅಜಗಜಾಂತರ ವ್ಯತ್ಯಾಸ ಕಂಡು ಬಂತಿತ್ತು. ಅಷ್ಟರ ಮಟ್ಟಿಗೆ ದೈಹಿಕವಾಗಿ ಬದಲಾಗಿ ಹೋಗಿದ್ರು. ಆದರೆ ಈಗ ಕೊನೆಗೂ ಕೂಡ ಅವರ ಕನಸು ನನಸಾಗಲಿಲ್ಲ. ಬದುಕಬೇಕು, ಬಾಳಬೇಕು, ಒಳ್ಳೊಳ್ಳೆ ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸಬೇಕು, ಇನ್ನೂ ಅಷ್ಟು ಜನಸೇವೆಯನ್ನು ಮಾಡಬೇಕು, ಜನರಿಗೆ ಮನೋರಂಜನೆ ಕೊಡಬೇಕು ಅನ್ನುವಂತಹ ಬಯಕೆ ಏನಿತ್ತು ಅದು ಈಡೇರಲಿಲ್ಲ. ಕಾನ್ಫಿಡೆಂಟ್ ಆಗಿದ್ದರು ಬದುಕ್ತೀನಿ ಅಂತೇಳ್ಬಿಟ್ಟು, ಬಟ್ ಫಲ ಕೊಡಲೇ ಇಲ್ಲ. ಆದರೆ ಈಗ ಇರುವಂಥ ಪ್ರಶ್ನೆ ಏನಂತ ಹೇಳಿದರೆ, ನಟ ಶ್ರೀಧರ್ ಅವರು ಅಂತಿಮ ಹಂತದಲ್ಲಿ ಯಾವ ರೀತಿ ಆಗೋಗಿದ್ರು, ಯಾವ ವೈರಿಗೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಆಗಬಾರ್ದು ಅನ್ನುವಂತಹ ಮಟ್ಟಕ್ಕೆ ಶ್ರೀಧರ್ ಬದಲಾಗಿದ್ದು ಹೇಗೆ, ಮತ್ತು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಶ್ರೀಧರ್ ಎಂತಹ ಶಿಸ್ತಿನ ಸಿಪಾಯಿಯಾಗಿದ್ರು, ಅವರನ್ನು ನಿರ್ದೇಶಕರು, ನಿರ್ಮಾಪಕರು ಅಷ್ಟು ಇಷ್ಟಪಡ್ತಿದ್ದಿದ್ದು, ಅಷ್ಟು ಪ್ರೀತಿಸ್ತಿದ್ದಿದ್ದು ಯಾಕೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಿರುತೆರೆಯ ನಟ ಶ್ರೀಧರ್ ನಾಯ್ಕ ಅವರು ಈಗ ನಮ್ಮ ಜೊತೆಗಿಲ್ಲ. ಕೇವಲ 47 ವರ್ಷಕ್ಕೆ ವಿಧಿವಶರಾಗಿದ್ದಾರೆ. ಈ ವಿಚಾರ ಅಭಿಮಾನಿಗಳಿಗೆ ಸೇರಿದಂತೆ ಸಾಕಷ್ಟು ಜನ ಸೀರಿಯಲ್ ಪ್ರೇಮಿಗಳಿಗೆ ಮತ್ತು ಸಹಜವಾಗಿ ಕನ್ನಡ ಇಂಡಸ್ಟ್ರಿಗೂ ಕೂಡ ದೊಡ್ಡ ಲಾಸೆ. ಶ್ರೀಧರ್ ನಾಯ್ಕ ಆರೋಗ್ಯವಾಗಿದ್ದಾಗ ಹೇಗಿದ್ರು ಮತ್ತು ಅನಾರೋಗ್ಯಕ್ಕೆ ಒಳಗಾದ ಬಳಿಕ ಹೇಗಾದ್ರು ಅನ್ನೋದಕ್ಕೆ ಈ ಫೋಟೋಸ್ಗಳೇ ಸಾಕ್ಷಿ. ಇದು ಎಂಥವ್ರನ್ನಾದರೂ ಕೂಡ ದಿಗಿಲು ಬಡಿಸುವಂಥ ಫೋಟೋಸ್ಗಳು. ಎಂಥವರಾದರೂ ಕೂಡ ಜೀವನದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಜೀವದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡುವಂಥ ಫೋಟೋಸ್ ಅಂತಲೇ ಹೇಳ್ಬೋದು. ಇದನ್ನು ನೋಡಿ ಅನೇಕರಿಗೆ ಶಾಕ್ ಆಗಿದ್ದಿದೆ. ಈ ರೀತಿಯಾದಂಥ ಪರಿಸ್ಥಿತಿಗಳು ವೈರಿಗೂ ಕೂಡ ಬರಬಾರ್ದು ಅಂತ ಹೇಳ್ಬಿಟ್ಟು ಅನೇಕರು ಕೇಳಿಕೊಂಡಿದ್ದೂ ಕೂಡ ಇದೆ. ಶ್ರೀಧರ್ ನಾಯ್ಕ ಜನಿಸಿದ್ದು 1978ರಲ್ಲಿ. ಅವರಿಗೆ ಈಗಿನ್ನೂ ಕೂಡ 47 ವರ್ಷ. ಇನ್ನೂ ಬದುಕಿ ಬಾಳಬೇಕಾಗಿದ್ದಂತಹ ಶ್ರೀಧರ್ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಈ ದುರಂತದಿಂದ ಕಿರುತೆರೆ ಲೋಕಕ್ಕೆ ದೊಡ್ಡ ನಷ್ಟವೇ ಉಂಟಾಗಿದೆ. ಶ್ರೀಧರ್ ನಾಯ್ಕ ಅವರಿಗೆ ಕಳೆದ 6 ತಿಂಗಳಿನಿಂದ ಅನಾರೋಗ್ಯ ಕಾಡ್ತಾ ಇತ್ತು. ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ರು. ಇವರು ನಿರಂತರವಾಗಿ ಈ ಒಂದು ಯುದ್ಧದಲ್ಲಿ ಜಯಿಸಿ ಬರ್ತೀನಿ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು, ಬಟ್ ಆಗಲಿಲ್ಲ. ಶ್ರೀಧರ್ ನಾಯ್ಕ ಅವರಿಗೆ ಕಳೆದ 6 ತಿಂಗಳ ಹಿಂದೆ ಇನ್ಫೆಕ್ಷನ್ ಆಗಿತ್ತು. ಇದಾದ ಬಳಿಕ ಅವರ ದೇಹದ ಚಿತ್ರಣವೇ ಬದಲಾಗಿ ಹೋಯಿತು. ಚಿಕ್ಕದಾಗಿ ಒಂದು ಮೆಡಿಸಿನನ್ನು ತಗೊಂಡುಕೊಂಡಿದ್ದು ಇಲ್ಲಿವರೆಗೆ ತಂದು ನಿಲ್ಲಿಸ್ತು. ಅಂದರೆ ಸರಿಯಾಗಿ ಡೈಜೆಷನ್ ಆಗ್ತಿಲ್ಲ, ಮೋಷನ್ ಆಗ್ತಿಲ್ಲ ಅಂತೇಳ್ಬಿಟ್ಟು ಒಂದು ಸಿರಪನ್ನು ತೆಗೆದುಕೊಳ್ತಾರೆ. ಅಲ್ಲಿಂದ ಇವರ ಬದುಕೆ ಬದಲಾಯಿತು. ಆಯುರ್ವೇದಿಕ್ ಸಿರಪನ್ನು ಪಡಿತಾರೆ. ಅಲ್ಲಿಂದ ಇವರು ಹಂತವಾಗಿ ಈ ಲೆವೆಲ್ಗೆ ಬಂದೆ ಅಂತೇಳ್ಬಿಟ್ಟು ಸ್ವತಃ ಇವರೇ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ರು. ಕೆಲವರು ಅಲ್ಲಿಗೆ ಇವರ ಆರೋಗ್ಯವನ್ನು ವಿಚಾರಿಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ವತಃ ಇವರೇ ಹೇಳಿದ್ದದು. ಅಂದರೆ ಈ ಔಷಧಿಯನ್ನು ಪಡೆದ ಬಳಿಕ ಇವರ ದೇಹದಲ್ಲಿ ಬದಲಾವಣೆ ಕಾಣೋಕ್ಕೆ ಶುರುವಾಯಿತು. ಸ್ವಲ್ಪ ಹೊಟ್ಟೆ ಉರಿ, ಎದೆ ಉರಿ ಈ ರೀತಿ ಜಾಸ್ತಿ ಆಯಿತು. ಆನಂತರ ಅದಕ್ಕಂತ ಹೇಳಿ ಹೋಗಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆ ಚಿಕಿತ್ಸೆ ಇನ್ನೇನೋ ಆಯಿತು. ನಂತರ ವಿಕ್ಟೋರಿಯಾಗೆ ಹೋದರು. ವಿಕ್ಟೋರಿಯಾದಲ್ಲೂ ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ. ಅಂತಿಮವಾಗಿ ಬಂದಿದ್ದು ಇಲ್ಲಿಗೆ. ಇಲ್ಲೂ ಕೂಡ ಬದುಕಿ ಉಳಿಯಲಿಲ್ಲ ಅನ್ನೋದು ಮಾತ್ರ ದುರಂತ. ಇಲ್ಲೂ ಕೂಡ ಸಿಕ್ಕಾಬಟ್ಟೆ ನರಳಿದ್ರು. ಇಲ್ಲೂ ಕೂಡ ಸಾಕಷ್ಟು ಚಿಕಿತ್ಸೆಗೆ ಪ್ರಯತ್ನವನ್ನು ಪಟ್ಟರು. ಕೊನೆಗೆ ಯಾವ ರೀತಿ ಬದಲಾಗಿ ಹೋದರು ಅಂದರೆ ಗುರುತೇ ಸಿಗಲ್ಲ. ಇವರ ದೇಹದ ಗುರುತೇ ಸಿಗಲ್ಲ, ಅಷ್ಟರ ಮಟ್ಟಿಗೆ ಬದಲಾಗಿ ಹೋದರು. ಸಣಕಲಾಗಿ ಹೋಗಿದ್ರು. ಚಿತ್ರರಂಗ ಹಾಗೂ ಕಿರುತೆರೆ ಲೋಕದ ಅನೇಕರು ಆಸ್ಪತ್ರೆಗೆ ತೆರಳಿ ಆರೋಗ್ಯವನ್ನು ವಿಚಾರಿಸಿದ್ರು. ಸಹಾಯಕ್ಕಾಗಿ ಮೊರೆಯನ್ನಿಟ್ಟರು. ಸಹಾಯವೂ ಕೂಡ ಹರಿದು ಬಂತು. ಬಟ್ ಏನು ಮಾಡಿದ್ರೇನು, ಬದುಕಿ ಮಾತ್ರ ಉಳಿಯಲಿಲ್ಲ. ಶ್ರೀಧರ್ ನಾಯ್ಕ ಅವರು ಪಾರು, ವಧು, ಮಂಗಳಗೌರಿ, ಮನೆ, ಮಂತ್ರಾಲಯ ಸೇರಿದಂತೆ 40ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ಜೊತೆಗೆ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಮ್ಯಾಕ್ಸ್ ಸಿನಿಮಾ ಸೂಪರ್ ಹಿಟ್ ಆಯಿತು. ಜೊತೆಗೆ ಕೆಲವು ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಆದರೆ ಆರ್ಥಿಕವಾಗಿ ಮಾತ್ರ ಸದೃಢರಾಗಿರಲಿಲ್ಲ.
ಕಾರಣ ಏನು ಅಂತ ಹೇಳಿದ್ರೆ ಇವರು ದುಡಿದ ಅಷ್ಟೂ ಹಣವನ್ನು ಕೂಡ ಇವರ ಹೆಂಡತಿ ಮಕ್ಕಳು ಎತ್ಕೊಂಡು ಓಡೋಗಿದ್ರು. ಇವರ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಆ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡು ಹೆಂಡತಿ, ಪ್ರೀತಿಸಿ ಮದುವೆ ಆದಂಥ ಹೆಂಡತಿ ಇವರಿಗೆ ಕೈಕೊಟ್ಟು ಓಡಿ ಹೋಗಿದ್ಲು. ಆಕೆ ಈ ಸಾಯೋ ಪರಿಸ್ಥಿತಿಯಲ್ಲೂ ಕೂಡ ಬಂದು ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಮಾತನಾಡಿಸ್ಲಿಲ್ಲ. ಅಂತಹ ದುರ್ವಿಧಿ ಇವರಿಗೆ ನಿರಂತರವಾಗಿ ಕಾಡ್ತಾ ಹೋಯಿತು. ಬದುಕಲ್ಲಿ ಯಾರ ಮೇಲೆ ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ರೋ ಅವರೇ ಕೊನೆಗೆ ಕೈಕೊಟ್ಟು ಹೋದರು. ಇನ್ನು ಯಾರ ಮೇಲೆ ನಂಬಿಕೆ ಇರಲಿಲ್ವೋ ಇವರಿಗೆ ಕೊನೆಗೆ ಅವರೇ ಆಸರೆ ಆದರು. ಅಂದರೆ ತಾಯಿ ಮತ್ತು ಸಹೋದರನ ಜೊತೆಗೆ ಎಷ್ಟು ಬೇಕೋ ಅಷ್ಟೇ ಇದ್ದರು. ಆದರೆ ಕೊನೆಗೆ ಆಸರೆ ಆಗಿದ್ದು ಇದೇ ತಾಯಿ ಮತ್ತು ಸಹೋದರ. ಕೊನೆ ಕ್ಷಣದಲ್ಲಿ ನೋಡ್ಕೊಂಡಿದ್ದು ಕೂಡ ಇದೇ ತಾಯಿ ಮತ್ತು ಸಹೋದರ ಅನ್ನೋದನ್ನು ಗಮನಿಸಬೇಕು. ಇನ್ನು ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದಂಥ ಮತ್ತು ಅವಕಾಶಗಳನ್ನು ಪಡೀತಿದ್ದಂತಹ ಶ್ರೀಧರ್ಗೆ ಒಂದಷ್ಟು ಒಳ್ಳೆಯ ಗುಣಗಳಿದ್ವು. ಅಂದರೆ ಶಿಸ್ತಿನ ಸಿಪಾಯಿ ಅಂತೇಳಿ ಹೇಳ್ತಾರೆ ಇವರನ್ನು ಇಂಡಸ್ಟ್ರಿಯಲ್ಲಿ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಂದು ಮಾತನ್ನು, ಕಮಿಟ್ಮೆಂಟನ್ನು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ತಪ್ಪಲ್ಲ ಅಂತೇಳಿ. ಇಂತಹ ಶ್ರೀಧರು ಇವತ್ತು ನಮ್ಮ ಜೊತೆಗಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಇವರ ಬಗ್ಗೆ ಸಿಕ್ಕಾಬಟ್ಟೆ ನೋವಿನ ಮಾತುಗಳನ್ನು ಹೇಳ್ತಾರೆ. ಅದರಲ್ಲಿ ಇವರ ಸ್ನೇಹಿತ ಸಂಗಮೇಶ್ ಮೆಣಸಿನಕಾಯಿ ಫೇಸ್ಬುಕ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಬರ್ಕೊಂಡಿದ್ದಾರೆ. ಇವನು ಶ್ರೀಧರ್ ಎನ್ ಅಂತೇಳಿ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾನೆ. ನಾನು ಬೆಂಗಳೂರಿನ ಗೌರಿದತ್ತು ಅವರ ಅಭಿನಯ ತರಂಗದಲ್ಲಿ ಫ್ರೇಮ್ ಕೋರ್ಸು ಸೇರಿದಾಗ ಶ್ರೀಧರ್ ಅಲ್ಲಿನ ಭಾನುವಾರದ ನಾಟಕ ಶಾಲೆಯ ವಿಧೇಯ ವಿದ್ಯಾರ್ಥಿ. ವಿಧೇಯ ಅನ್ನುವಂಥ ಪದಕ್ಕೆ ಒಂದಷ್ಟು ಕಾರಣವಿದೆ. ಶ್ರೀಧರು ಬಹಳ ಶಿಸ್ತಿನ ಮನುಷ್ಯ. ಗೌರಿದತ್ತು ಅವರಿಗೆ ನಾವೆಲ್ಲ ಮೇಡಮ್ ಅಂತೇಳಿ ಕರೀತಿದ್ರೆ ಅವನು ಅಮ್ಮ ಅಂತಿದ್ದ. ಅಭಿನಯ ತರಂಗದ ಸಂಸ್ಥಾಪಕ AS ಮೂರ್ತಿ ಅವರಿಗೆ ನಾವು ಸರ್ ಅಂತೇಳಿ ಕರೆದ್ರೆ ಅವನು ತಾತ ಅಂತೇಳಿ ಕರೀತಿದ್ದ. ಅಂದರೆ ತನ್ನ ವಿಧೇಯತೆ ಮತ್ತು ಶಿಸ್ತಿನಿಂದ ಗೌರಿ ಮೇಡಮ್ ಹಾಗೂ ಮೂರ್ತಿ ಅವರಿಗೆ ತುಂಬ ಬೇಕಾದವನಾಗಿದ್ದ. ಸಮಯಕ್ಕೂ ಅಷ್ಟೇ ನಿಷ್ಠನಾಗಿದ್ದ. ನೃತ್ಯವನ್ನು ಕೂಡ ಕಲಿತ ಅನ್ನೋದು ಸತ್ಯ. ಇಂಥ ಶ್ರೀಧರ್ ಇತ್ತೀಚಿನ ವರ್ಷಗಳಲ್ಲಿ ಕಿರುತೆರೆಯಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದ. ತಿಂಗಳ ಹಿಂದೆ ಅನಾರೋಗ್ಯಕ್ಕೆ ತುತ್ತಾಗಿ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ. ನಟನೆಯಿಂದ ಗಳಿಸಿದ್ದ ಆಸ್ತಿ ಎಷ್ಟು, ಹಣವೂ ಅಷ್ಟು, ಎಲ್ಲವೂ ಕೂಡ ಖಾಲಿಯಾಯಿತು. ನಮ್ಮ ಅಭಿನಯ ತರಂಗದ ಗೆಳೆಯರು ಫಂಡ್ ರೈಸನ್ನು ಮಾಡಿದ್ವಿ, ಎಲ್ಲವೂ ಕೂಡ ಅವನಿಗೆ ಕೊಟ್ವಿ. ಆದರೂ ಕೂಡ ಸಾಕಷ್ಟು ಸಹಾಯ ಮಾಡಿದ್ರೂ ಕೂಡ ಸುಧಾರಿಸ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ನಂಬಿದ್ವಿ. ಮಿತ್ರ ಬಾಲಾಜಿ ಗಣೇಶ್ ವಾರದ ಹಿಂದಷ್ಟೇ ನಮಗೆ ಅಪ್ಡೇಟ್ ಮಾಡಿದ್ದ. ಆದರೆ ವಿಧಿಯ ಮುಂದೆ ಸೋತು ಶರಣಾಗಿದ್ದಾನೆ ಶ್ರೀಧರ. ಹೋಗಿ ಬಾ ಶ್ರೀಧರ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದಾರೆ. ಈ ಮಾತುಗಳನ್ನು, ಈ ವರ್ಡ್ಸ್ಗಳನ್ನು ಓದುವಾಗ ಎಂಥವರ ಹೃದಯವಾದರೂ ಕೂಡ ಕರಗಲೇಬೇಕು. ಹಲವು ವರ್ಷಗಳಿಂದ ಬಣ್ಣದ ಬದುಕಿನಲ್ಲಿ ಶ್ರೀಧರ್ ಸಕ್ರಿಯರಾಗಿದ್ದರು. ಇತ್ತೀಚೆಗೆ ವಧು ಸೀರಿಯಲ್ನಲ್ಲಿ ಡಿವೋರ್ಸ್ ಲಾಯರ್ ವಧು ಚಿಕ್ಕಪ್ಪನ ಪಾತ್ರವನ್ನು ನಿರ್ವಹಿಸ್ತಿದ್ರು. ಏಕಾಏಕಿ ಶ್ರೀಧರ್ಗೆ ಅನಾರೋಗ್ಯ ಕಾಡಿತ್ತು. ಇನ್ಫೆಕ್ಷನ್ನಿಂದ ಧಾರಾವಾಹಿಯಿಂದ ದೂರ ಉಳಿದ್ರು. ಆದರೆ ಇವರಿಗೆ ಪ್ರತಿ ಹಂತದಲ್ಲೂ ಕೂಡ ಮತ್ತೆ ನಾನು ಬಣ್ಣವನ್ನು ಹಚ್ಚಬೇಕು, ಮತ್ತೆ ನಾನು ನಟಿಸಬೇಕು ಅನ್ನುವಂಥದ್ದು ನಿರಂತರವಾಗಿ ಕಾಡ್ತಾ ಇತ್ತು, ನಿರಂತರವಾಗಿ ನೆನಪಾಗ್ತಾನೆ ಇತ್ತು. ಆದರೆ ಏನು ಮಾಡ್ತೀರಾ, ವಿಧಿಯ ಮುಂದೆ ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅಲ್ವಾ. ಏನೇ ಆಗಲಿ, ಇಂಥದ್ದೊಬ್ಬ ಶಿಸ್ತಿನ ಸಿಪಾಯಿಯನ್ನು ನಮ್ಮ ಇಂಡಸ್ಟ್ರಿ ಕಳೆದುಕೊಂಡಿದ್ದು ಮಾತ್ರ ದುರಂತವೇ ಸರಿ. ಏನೇ ಆದರೂ ಹಣೆ ಬರ ಮತ್ತು ವಿಧಿಯ ಆಟದ ಮುಂದೆ ನಮ್ಮದೇನೂ ಕೂಡ ನಡೆಯಲ್ಲ ಅನ್ನೋದು ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ, ನಿಮ್ಮ ಕೊನೆಯ ಮಾತುಗಳೇನು ಶ್ರೀಧರ್ ಕುರಿತು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.